ನಮಸ್ಕಾರ. ನಾವು ಮೈಸೂರು ಜಿಲ್ಲೆ ಕೆ.ಆರ್. ನಗರ ತಾಲೂಕಿನ ಚಂದಗಾಲ್ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ನಾನು ಒಬ್ಬ ವೃತ್ತಿಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕ. ಹಾಗೆ ನಮ್ಮ ಪ್ರವೃತ್ತಿಯಲ್ಲಿ ನಾವು ಒಬ್ಬ ಪಾರ್ಟ್ ಟೈಮ್ ರೈತಾಪಿ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾವು ಈಗ ಕಳೆದ ಒಂದು 4 ವರ್ಷ ಆಯಿತು. 4 ವರ್ಷದಲ್ಲಿ ನಾವು ಅಡಿಕೆ ಮುಂಚೆ ಎಲ್ಲ ನಾವು ಭತ್ತವನ್ನು ಬೆಳೀತಾ ಇದ್ದೋ. ಭತ್ತದಲ್ಲಿ ಯಾವುದೇ ರೀತಿಯಾದಂಥ ಲಾಭವನ್ನು ನಾವು ಕಾಣ್ತಾ ಇರಲಿಲ್ಲ. ಹಾಗಾಗಿ ನಾವು ಅಡಿಕೆ ಕೃಷಿಯನ್ನು ಪ್ರಾರಂಭವನ್ನು ಮಾಡಿದ್ದೆವು. ನಾವು ಅಡಿಕೆ ವರ್ಷದ ಕೃಷಿಗಳನ್ನು ನಾವೇ ಮೊಳಕೆ ಹಾಕಿ ನಮ್ಮ ಇದರಿಂದನೇ ನಮ್ಮ ಮನೆಯಲ್ಲೇ ನಾವು ಅದನ್ನು ಗಿಡವನ್ನು ತಯಾರಿಸ್ಕೊಂಡಿದ್ದೀವಿ. ತಯಾರಿಸ್ಕೊಂಡಾದಮೇಲೆ 8 ಅಡಿಗೆ ಉದ್ದ ಮತ್ತು ಅಗಲ 2 ಸಹ 8 ಅಡಿಗೆ ನಾವು ಅಡಿಕೆಯನ್ನು ನೆಟ್ಟಿದ್ದೋ. ನಾವು ಮೇ ತಿಂಗಳಲ್ಲಿ ಅಡಿಕೆ ನೆಟ್ಟು 2021 ಮೇ ತಿಂಗಳಲ್ಲಿ ನೀವು ನೋಡ್ತಾ ಇರಲ್ಲ. ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರವನ್ನು ಹಾಕಲಿಲ್ಲ. ಇದಕ್ಕೆ ಎಲ್ಲವೂ ತಿಪ್ಪೆ ಗೊಬ್ಬರ, ಏನೋ ಸಗಣಿ ಗೊಬ್ಬರ ಹಾಕಿದ್ದೀವಿ, ಮತ್ತು ಕೋಳಿ ಗೊಬ್ಬರವನ್ನು ಹಾಕಿದ್ದೀವಿ. ಅದು ಬಿಟ್ಟರೆ ಗಂಜಲವನ್ನು ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ಪ್ರಾರಂಭದಲ್ಲಿ ಮಾತ್ರ ಹಾಕಿದ್ದು ಗಂಜಲವನ್ನು. ಈಗ ನಾವು ವರ್ಷಕ್ಕೆ 1 ಬಾರಿ ತಿಪ್ಪೆ ಗೊಬ್ಬರವನ್ನು ಕೊಡ್ತಾ ಬಂದಿದ್ದೀವಿ. ಅದು ಬಿಟ್ಟರೆ ನಾವು ಬೇರೆ ರಾಸಾಯನಿಕ ಗೊಬ್ಬರವನ್ನು ಯಾವುದೂ ಸಹ ನಾವು ಬಳಸಿಲ್ಲ. ಈಗ ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರ, 4 ವರ್ಷ ಆಯಿತು. ಈಗ 4 ವರ್ಷಕ್ಕೆ ಇಷ್ಟು ಎಲ್ಲ ಈಗ ಒಂಬಾಳೆ ಕಡಿದು ಈ ಸರಿ ನಮಗೆ ಮೊದಲ ಫಸಲನ್ನು ನಾವು ಕಾಣ್ತಾ ಇದ್ದೀವಿ. ಬತ್ತು ನೀರು ಸಿಗಲಿಲ್ಲ ಕರೆಕ್ಟಾಗಿ. ಮತ್ತು ನಾವು ಈಗ ಕೆಲವು ಸಹ ಹೇಳ್ತಾರೆ, ನೀವು ರಾಸಾಯನಿಕ ಗೊಬ್ಬರ ಹಾಕಿ, ಆ ಗೊಬ್ಬರ ಹಾಕಿ, ಈ ಗೊಬ್ಬರ ಹಾಕಿ ಅಂತ. ನಾವು ರಾಸಾಯನಿಕ ಗೊಬ್ಬರವನ್ನು ಯಾವುದೂ ಬಳಸಿಲ್ಲ. ಕೃಷಿ ಇಲಾಖೆಯಲ್ಲಿ ಸಿಗುವಂಥ ಮೈಕ್ರೋಮ್ಯಾಕ್ಸ್ ಮತ್ತು NPK ಇವುಗಳನ್ನು ಮಾತ್ರ ನಾವು 1-2 ಬಾರಿ ಸಿಂಪಡಿಸಿದ್ದೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ನಾವು ಸಿಂಪಡಿಸಿಲ್ಲ. ಮತ್ತು ಕೇವಲ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಹಾಕಬೇಕು. ನಾವು ಅದಕ್ಕೆ ಹಸಿರು ಎಲೆ ಗೊಬ್ಬರವನ್ನು ಮಾಡ್ತಾಯಿದ್ದೀವಿ. ಆದರೂ ಹಸಿರು ಎಲೆ ಗೊಬ್ಬರ ಕೊಡುವಾಗ ತಣ್ಣಿನೂ ಸಹ ಹಾಕಿದ್ದೀವಿ. ಹಾಗೆ ಬೇರೆ ಬೇರೆ ಒಂದು ಈ ಸರಿ ನಾವು ಹುಳಿ ಹಾಕಿದ್ರೆ ನೆಕ್ಸ್ಟ್ ಟೈಮ್ ನಾವು ತಣ್ಣಿ ಹಾಕಬೇಕು, ಮಿಕ್ಸ್ ಮಾಡ್ಬೋದು. ಬೇಕಾದ್ರೆ ಜಯಂತಿ ಹಾಕ್ಬೋದು. ಈ ಥರ ಬೇರೆ ಬೇರೆ ಮಾಡಿ ಅದನ್ನು ಹಸಿರು ಎಲೆಯನ್ನು ನಾವು ಭೂಮಿಗೆ ಸೇರಿಸಿದ್ರೆ ಭೂಮಿ ಏನಾಗಿರ್ತದಪ್ಪ ಅಂದರೆ ಫಲವತ್ತಾಗಿರ್ತದೆ. ನೋಡಿ, ಗಿಡಗಳನ್ನು ನೋಡ್ತೀರಿ, ನೋಡಿ ಒಂದು ಹಳದಿ ಇಲ್ಲ, ಎಲ್ಲ ಹಸಿರಿಗೆ ಇದೆ. ನೋಡಿ, ಎಲ್ಲ ಚೆನ್ನಾಗಿ ಈ ಸರಿ ನಮಗೆ 4 ವರ್ಷಕ್ಕೆ ಎಲ್ಲ ಫಲ ಒಂಬಳೆ ಎಲ್ಲ ಕಡ್ದು ಈ ಸರಿ ಸಿಗುತ್ತೆ. ನಮಗೆ ಒಂದಿಷ್ಟು ನಮಗೆ ಅಡಿಕೆಗಳು ಸಿಗ್ತದೆ. ಈಗ ಇದು ಬಿಟ್ಟರೆ ಕೆಲವರು ಹೇಳ್ತಾರೆ, ನೀವು 10 ಅಡಿಗೆ ಅಂತಾರೆ, ಕೆಲವರು 8 ಅಡಿ ಮಾಡಿ ಅಂತಾರೆ, ಕೆಲವರು 10 ಅಡಿಗೆ ಮಾಡಿ ಅಂತಾರೆ. ಇಲ್ಲಿ ಏನಂದರೆ 2 ಅಡಿಕೆಗಳ ನಡುವೆ ಎಲೆ ಹೊಡಿಬಾರ್ದು, ಒಂದಕ್ಕೊಂದು ಟಚ್ ಆಗಬಾರ್ದು. ಹಾಗೆ ನಾವು 8 ಅಡಿಗೆ ನಾವು ಈ ಅಡಿಕೆನ ನೆಟ್ಟಿದ್ದೀವಿ. 8 ಅಡಿ ನೀವು ನೋಡ್ಬೋದು. ನೀವು ಈಗ ಬೆಳಕು ನೋಡಿ ನಮ್ಮ ಜಾಗಕ್ಕೆ ಬೀಳ್ತಾ ಇದೆ. ಬೆಳಕು ಬೀಳಬೇಕು. ಈಗ 6 ಅಡಿಗೆ ನೆಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕತ್ತಲಾಗ್ತದೆ. ಸೂರ್ಯನ ಬೆಳಗಿನ ಕಿರಣ ಭೂಮಿಗೆ ಬೀಳೋದಿಲ್ಲ. ಗಿಡಗಳಿಗೆ ಬೇಕಾದಂಥ ಅವಶ್ಯಕವಾದಂಥ ಪೋಷಕಾಂಶಗಳು ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ನಾವು 8 ಅಡಿಗೆ ನೆಟ್ಟಿದ್ದೀವಿ. 8 ಅಡಿಗೆ ನೆಟ್ಟರೆ ಎಲ್ಲರಿಗೂ 8 ಅಡಿನೇ ನಾವು ಸಜೆಷನ್ ಕೊಡೋದು. ಹೇಳ್ತಾರೆ, ನೀವು ಬರೀ ಅಡಿಕೆನೇ ಹಾಕ್ಬಿಟ್ಟಿದ್ರೆ ಅಡಿಕೆ ಈಗ ಬಿದ್ದೋಗ್ಬೋದು, ಹಾಗೆ ತೆಂಗು ನೆಡಿಬೇಕು ಅಂತಾರೆ. ತೆಂಗು ನೆಟ್ಟರೆ ಲಾಭ ಇದೆ. ನಾವು ಮಾಡೋದಾದ್ರೆ ಫುಲ್ ತೆಂಗಿನ ತೋಟನೇ ಮಾಡಬೇಕು, ಇಲ್ಲ ಮಾಡೋದಾದ್ರೆ ಅಡಿಕೆ ತೋಟನೇ ಮಾಡಬೇಕು. ನೀವೇನಾದರೂ ಅಡಿಕೆ ನೆಟ್ಬಿಟ್ಟು ಅದ್ರ ಮಧ್ಯದಲ್ಲಿ ತೆಂಗು ಹಾಕಿದ್ರೆ ತೆಂಗಿನ ಬೇರೆ ಏನಾಗುತ್ತೆ ಅಂದರೆ ಎಲ್ಲ ವ್ಯವಸಾಯವನ್ನು ತಿನ್ಕೊಂಡ್ಬಿಡುತ್ತೆ. ಆ ತೆಂಗಿಗೆ ಯಾವುದೇ ತುಂಬ ಅದು ವಿಶಾಲವಾಗಿ ಹರಡ್ಕೊಂಡ್ಬಿಡುತ್ತೆ. ಅದರ ಬೇರುಗಳು ಕೆಳಗಡೆ ಎಲ್ಲ ಹೋಗಿ ಅಡಿಕೆಯನ್ನು ಬೆಳೆಯನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ. ಮತ್ತು ಈ ಹಳ್ಳಿ ಕುಂಚಗಳು ಕಾಟ ಇರ್ತದೆ. ತೆಂಗಿನ ಮರಕ್ಕೆ ಹತ್ತಿ ಹಳ್ಳಿ ಕುಂಚಗಳು ಏನು ಮಾಡ್ತವೆ, ಅಕ್ಕಪಕ್ಕದ ಗಿಡಗಳನ್ನೆಲ್ಲ ಹಾಳು ಮಾಡ್ತವೆ. ಆ ಒಂದು ದೃಷ್ಟಿಯಿಂದ ಏನಾಗ್ತದೆ, ನಾವು ಅಡಿಕೆ ಒಟ್ಟಿಗೆ ತೆಂಗನ್ನು ಹಾಕೋದಿಲ್ಲ. ಬೇಕಾದ್ರೆ ತೆಂಗನ್ನು ಬೇಕಾದ್ರೆ ನಾವು ಸಪ್ರೇಟ್ ಬೇಕಾದ್ರೆ ಮಾಡ್ಕೋಬೋದು. ಬಟ್ ಅಡಿಕೆಯೊಂದಿಗೆ ತೆಂಗನ್ನು ನೆಡಬಾರ್ದು. ಇದು ನಮ್ಮ ಒಂದು ಕಾನ್ಸೆಪ್ಟು.
4 ವರ್ಷದ್ದು. ಇದು ಮೊದಲ ಫಸ್ಟ್ ಈ ಸರಿ ನೋಡಿ ಈ ರೀತಿ ಇಷ್ಟು ಇದು ನಾನು ಬಿಟ್ಟಿದೆ. ಒಟ್ಟು ಒಂದು 6 ಒಂಬಾಳೆ ಕಚ್ಚಿದೆ ಈ ಸರಿ. 6 ಉಳ್ಕೊಂಡೈತೆ. 6ರಲ್ಲಿ 5 ಉಳ್ಕೊಂಡಿದೆ ಈ ಸರಿ. ಮಿನಿಮಮ್ 7ರಿಂದ 8 kg ಬಿಡೋ ಚಾನ್ಸಸ್ ಜಾಸ್ತಿ ಐತೆ. ಒಂದು 10-12 kgಗೇನು ಲಾಸ್ ಇಲ್ಲ, ಒಂದು 10 kg ಅಂತೂ ಸಿಗುತ್ತೆ. ಈ ಗಿಡನೂ ಅಷ್ಟೇ, ಈ ಗಿಡನೂ ಒಳ್ಳೆ ಒಂಬಾಳೆ ಕಚ್ಚಿದೆ. ಒಂದು 8-10 kgಗೇನು ಈ ಸರಿ ಫಸ್ಟ್ ಆಗಿದ್ದರಿಂದ ಒಂದು 8-10 kgಗೇನು ಲಾಸ್ ಇಲ್ಲ, ಅದು ಸಿಗುತ್ತೆ. ಈ ಗಿಡನೂ ನೋಡಿ, ಈ ಗಿಡನೂ ಅಷ್ಟೇ 4.5 ವರ್ಷ ಆಗಿದೆ. 4.5 ವರ್ಷಕ್ಕೆ ಇದು ಮೊದಲನೇ ಬೆಳೆ. ಮೂವತ್ತು ಸರಿ ಬರೀ ಒಂಬಾಳೆ ಕಚ್ಚಿ ಉದುರೋಗ್ಬಿಟ್ಟಿತ್ತು ಎರಡು. ಈ ಸರಿ 4-5 ಒಂಬಾಳೆ ಕಚ್ಚೈತೆ. 5 ಒಂಬಾಳೆಗೆ ಮಿನಿಮಮ್ 10 kg ಸಿಗೋ ಚಾನ್ಸಸ್ ಆಯಿತು. ಎಲ್ರಿಗೂ ನಮಸ್ಕಾರ. ನಾವು ಮೈಸೂರು ಜಿಲ್ಲೆ ಕ್ಯಾರನಾಳ ತಾಲೂಕು ಹೆಬ್ಬಾಳು ಹೋಬಳಿ ಚೆನ್ಗಲ್ ಗ್ರಾಮದಿಂದ ಮಾತಾಡ್ತಿರೋದು. ಅವಿನಾಶ್ ಅಂತ ಅಂದ್ಬಿಟ್ಟು. ನಮ್ಮ ತಂದೆ ನಮ್ಮ ತಾತ ಇಬ್ಬರು ಕೃಷಿಕರು. ನಮ್ಮ ತಂದೆ ವಿಶ್ವನಾಥ್ ಅಂತ, ನಮ್ಮ ತಾತ ವೆಂಕಟೇಗೌಡರು ಅಂತ. ಅವರು ಕೊಟ್ಟು ಜಮೀನಲ್ಲಿ ನಮ್ಮ ತಂದೆ ಸ್ವಲ್ಪ ತೋಟ ಮಾಡಿದರು. ಅದ್ರ ನಂತರ ಸ್ಥಳೀಯವಾಗಿ ಸಿಗುವಂಥ ಗೋಟಿಂದ ಅದನ್ನು ತಗೊಬಂದ್ಬಿಟ್ಟು ಮೊಳಕೆ ತೊಗೊಂಡಾದ್ಮೇಲೆ ಅದನ್ನು 6 ತಿಂಗಳು ಆರೈಕೆ ಮಾಡಿ ಆ ಗಿಡ ನೆಟ್ಟಿದ್ದ ಗಿಡನೇ ಅಡಿಕೆ ತೋಟ ಆಗಿ ಬೆಳೆದೈತೆ. ಕೃಷಿಕರಾದ್ರಿಂದ ನನಗೂ ಕೃಷಿಕ ಕೆಲಸಕ್ಕೆ ಕಳಿಸ್ತೇನೆ. ನನಗೆ ಇಂಜಿನಿಯರಿಂಗು ಮತ್ತು ಡಿಪ್ಲೊಮಾ 2 ಎಜುಕೇಷನ್ ಮಾಡಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ನನ್ನ ಮನಸ್ಸು ಯಾವಾಗಲೂ ಹೊರಗಡೆ ಕೃಷಿ ಬಗ್ಗೆ ಮನಸ್ಸು ತುಡಿತಾ ಇರೋದ್ರಿಂದ ಇರೋ ಜಮೀನಲ್ಲಿ ಕೃಷಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಡಿಕೆ ತೋಟ ಮಾಡಿದ್ದೀನಿ. ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಅಡಿಕೆ ತೋಟನೂ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಕಾನ್ಸೆಪ್ಟ್ ಇದ್ದಿದ್ದರಿಂದ ಮತ್ತು ನಮ್ಮ ತಂದೆ ಆಸೆ ಆಗಿರೋದ್ರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಬಂದವೆ ಸುಮಾರು ಆಗಂತೆ ಆಯಿತಾ. ಇದ್ರದ್ದು ವರ್ಷಕ್ಕೆ 2 ಸರಿ ಹಸಿರು ಗೊಬ್ಬರ ಕೊಡ್ತಾಯಿದ್ದೀವಿ. ಫಸ್ಟ್ ಟೈಮು ಉಳ್ಳಿ ಮತ್ತು ಸಣ್ಣ ಅದ್ರ ಜೊತೆಗೆ ಒಂದು ಬ್ಯಾಚು ಉಳ್ಳಿ ಮತ್ತು ಸಣ್ಣ ಸೊಪ್ಪು ಕೊಡ್ತೀವಿ. ಮತ್ತು 2ನೇ ಬ್ಯಾಚು ಜಯಂತಿ ಬೀಜ ಮತ್ತು ಹುಚ್ಚೆಳ್ಳು ಇವೆರಡನ್ನೂ ಮಿಕ್ಸ್ ಮಾಡಿ ಕೊಡೋದ್ರಿಂದ ತೋಟಗೆ ಮತ್ತು ಅಡಿಕೆ ಸಸಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಆಗ ಎರಡು ಸರಿ ಕೂಡ ಹಸಿರು ಗೊಬ್ಬರ ಸಿಗುತ್ತೆ. ಮತ್ತು ವರ್ಷಕ್ಕೆ 1 ಸರಿ ಕೊಟ್ಟಿಗೆ ಗೊಬ್ಬರ ಮತ್ತು ಅದ್ರ ಜೊತೆಗೆ ಸುಫಲ ಅಥವಾ 19 ಅಂತ ಅಂದ್ಬಿಟ್ಟು ಇನ್ನೊಂದು ಗೊಬ್ಬರ ಇರುತ್ತೆ ಅದು, ಅಥವಾ DIP. ಈ 3ರಲ್ಲೂ 100 ಗ್ರಾಮಷ್ಟು ಒಂದೊಂದು ಗಿಡ ಕೊಡ್ತಾ ಇರೋದ್ರಿಂದ ಇನ್ನು ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ಗಳು ಇಂಗ್ರೀಡಿಯೆಂಟ್ಸು ಅಡಿಕೆ ಮರಕ್ಕೆ ಸಿಗ್ತದೆ.